ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿನಿಮಾ ಅಂದರೆ ಬಣ್ಣದ ಲೋಕ. ಅಲ್ಲಿ ಹೀರೋ ವಿಲನ್ಗೆ ಹೊಡಿತಿದ್ರೆ ಥಿಯೇಟರ್ನಲ್ಲಿ ಚಪ್ಪಾಳೆ ಶಿಳೆ ಬೀಳುತ್ತೆ. ಆದರೆ ಅದೇ ಹೀರೋ ರಿಯಲ್ ಲೈಫ್ನಲ್ಲಿ ವಿಲನ್ ಥರ ನಡ್ಕೊಂಡ್ರೆ, ಒಬ್ಬ ಸಾಮಾನ್ಯ ಅಭಿಮಾನಿಯ ಪ್ರಾಣವನ್ನು ತೆಗೆದ್ರೆ. ಇವತ್ತು ನಾವು ಮಾತಾಡ್ತಿರೋದು ಕರ್ನಾಟಕದ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸಿದ ಸ್ಯಾಂಡಲ್ವುಡ್ಡನ್ನೇ ಸೇಕ್ ಮಾಡಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ. ಮೆಜೆಸ್ಟಿಕ್ ಸಿನಿಮಾಯಿಂದ ಮೆರೆದಿದ್ದ ದರ್ಶನ್ ಇವತ್ತು ಖೈದಿ ನಂಬರ್ 6106 ಆಗಿ ಜೈಲಲ್ಲಿ ಮುದುಡಿ ಕೂತಿದ್ದಾರೆ. ದಿನಾಂಕ ಜೂನ್ 8, 2024 ಅಂದು ಚಿತ್ರದುರ್ಗದಿಂದ ಶುರುವಾದ ಆ ಒಂದು ಕಿಡ್ನ್ಯಾಪ್, ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಆ ನರಕ ಯಾತನೆ, ನಂತರ ಶವವನ್ನು ಚರಂಡಿಗೆ ಎಸೆದಿದ್ದು. ಅಲ್ಲಿಂದ ಶುರುವಾಗಿ ಇವತ್ತು 2026 ಜನವರಿವರೆಗೂ ಕೋರ್ಟ್ನಲ್ಲಿ ಏನೇನು ನಡೀತು, ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದೇಕೆ, ಈಗ ಜೈಲಲ್ಲಿ ಮನೆ ಊಟಕ್ಕೆ ನಡೀತಿರೋ ಫೈಟ್ ಏನು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ. ಬನ್ನಿ ಈ ಕರಾಳ ಅಧ್ಯಾಯದ ಪುಟಗಳನ್ನು ತಿರುವಿ ಹಾಕೋಣ. ನೀವು ನೋಡ್ತಾ ಇದ್ದೀರಾ ದ ಕ್ರಿಮಿನಲ್ ಕನ್ನಡಿಗ. ಕತೆ ಶುರುವಾಗೋದು ಚಿತ್ರದುರ್ಗದಲ್ಲಿ. ರೇಣುಕಾಸ್ವಾಮಿ ವಯಸ್ಸು ಬರೀ 33, ಫಾರ್ಮಸಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಒಬ್ಬ ಸಾಮಾನ್ಯ ಹುಡುಗ. ಇವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಆದರೆ ಇವರಿಗೆ ಒಂದು ವಿಷಯ ಇಷ್ಟ ಇರಲಿಲ್ಲ. ಅದೇನೆಂದರೆ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಬಿಟ್ಟು ಪವಿತ್ರ ಗೌಡ ಜೊತೆ ಇರೋದು. ರೇಣುಕಾಸ್ವಾಮಿ ಅಂದುಕೊಂಡ್ರು, ನನ್ನ ಬಾಸ್ ಲೈಫ್ ಹಾಳಾಗ್ತಿದೆ, ಇದಕ್ಕೆಲ್ಲ ಕಾರಣ ಆ ಪವಿತ್ರ ಗೌಡ. ಇದೇ ಸಿಟ್ಟಲ್ಲಿ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಗೌತಮ್ KS 1990 ಅನ್ನೋ ಫೇಕ್ ID ಕ್ರಿಯೇಟ್ ಮಾಡಿದರು. ಅದರಲ್ಲಿ ಪವಿತ್ರ ಗೌಡಗೆ ಕೆಟ್ಟ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದರು. ಬರೀ ಬೈಗುಳ ಅಲ್ಲ, ತಮ್ಮ ಪ್ರೈವೇಟ್ ಪಾರ್ಟ್ಸ್ ಫೋಟೋ ಕೂಡ ಕಳಿಸಿದ್ರು. ಇದು ಪವಿತ್ರ ಗೌಡ ಗಮನಕ್ಕೆ ಬಂತು. ಅವರು ತಮ್ಮ ಆಪ್ತ ಪವನ್ ಹತ್ರ ಹೇಳಿದರು. ಪವನ್ ಹೋಗಿ ದರ್ಶನ್ ಹತ್ರ, ಬಾಸ್ ನಿಮ್ಮ ಫ್ರೆಂಡ್ಗೆ ಯಾರೋ ಹೀಗೆಲ್ಲ ಮಾಡುತ್ತಿದ್ದಾನೆ ಅಂತ ಕಿಡಿ ಹಚ್ಚಿದ್ರು. ಅಲ್ಲಿಗೆ ದರ್ಶನ್ ಅವರ ಈಗೋ ಹರ್ಟ್ ಆಯಿತು. ಅವರು ಯಾರೇ ಆಗಿರಲಿ ಎತ್ಕೊಂಡು ಬನ್ನಿ ಅಂತ ಆರ್ಡರ್ ಪಾಸ್ ಆಯಿತು. ಜೂನ್ 8, 2024 ಶನಿವಾರ ಚಿತ್ರದುರ್ಗದ ದರ್ಶನ್ ಫ್ಯಾನ್ಸ್ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ರೇಣುಕಾಸ್ವಾಮಿಗೆ ಫೋನ್ ಮಾಡಿದರು. ಬಾ, ದರ್ಶನ್ ಸರ್ ನಿನ್ನ ನೋಡಬೇಕಂತೆ, ನನ್ನ ಜೊತೆ ಬಾ ಫೋಟೋ ತೆಗೆಸ್ತೀನಿ ಅಂತ ಸುಳ್ಳು ಹೇಳಿ ಆಟೋದಲ್ಲಿ ಕರೆಸ್ಕೊಂಡ್ರು. ಪಾಪ ತನ್ನ ಬಾಸ್ನ ನೋಡೋ ಖುಷಿಯಲ್ಲಿ ಆ ಅಮಾಯಕ ಸ್ಕಾರ್ಪಿಯೋ ಹತ್ತಿದವನು ಮತ್ತೆ ವಾಪಸ್ ಬರಲೇ ಇಲ್ಲ. ಅವನನ್ನು ನೇರವಾಗಿ ಬೆಂಗಳೂರಿನ RR ನಗರದಲ್ಲಿರೋ ಪಟ್ಟಣಗೆರೆ ಶೆಡ್ಗೆ ತರಲಾಯಿತು. ಆ ಶೆಡ್ ವಿನಯ್ ಅನ್ನೋನ ಕಂಟ್ರೋಲ್ನಲ್ಲಿತ್ತು. ಅಲ್ಲಿಗೆ ದರ್ಶನ್ ಬಂದರು, ಪವಿತ್ರ ಬಂದರು. ಅಲ್ಲಿ ನಡೆದಿದ್ದು ಬರೇ ಹಲ್ಲೆ ಅಲ್ಲ, ಅದು ಪೈಶಾಚಿಕ ಕೃತ್ಯ. ಚಾರ್ಜ್ ಶೀಟ್ ಪ್ರಕಾರ ದರ್ಶನ್ ಅವರು ಬೆಲ್ಟ್ ತಗೊಂಡು ರೇಣುಕಾಸ್ವಾಮಿಗೆ ಹೊಡೆದ್ರು, ಕಾಲಲ್ಲಿ ಒದ್ರು. ಪವಿತ್ರ ಗೌಡ ಕೂಡ ತಮ್ಮ ಚಪ್ಪಲಿಯಿಂದ ಹೊಡೆದ್ರು. ಆದರೆ ಇದೆಲ್ಲಕ್ಕಿಂತ ಭಯಾನಕ ವಿಷಯ ಅಂದರೆ ಮೆಗ್ಗರ್ ಡಿವೈಸ್. ಸ್ನೇಹಿತರೆ, ಮೆಗ್ಗರ್ ಅಂದರೆ ಕರೆಂಟ್ ವೈರ್ಗಳ ಕೆಪಾಸಿಟಿ ಚೆಕ್ ಮಾಡೋ ಮಷಿನ್. ಧನ್ರಾಜ್ ಅನ್ನೋ ಎಲೆಕ್ಟ್ರಿಷಿಯನ್ ಆರೋಪಿ ಈ ಮಷಿನ್ ತಂದು ರೇಣುಕಾಸ್ವಾಮಿಯ ದೇಹಕ್ಕೆ ಶಾಕ್ ಕೊಟ್ಟಿದ್ದಂತೆ. ರೇಣುಕಾಸ್ವಾಮಿಯ ಪ್ರೈವೇಟ್ ಪಾರ್ಟ್ಸ್ ಒಡೆದು ಹೋಗಿದ್ವು, ಕಿವಿ ಕಟ್ಟಾಗಿತ್ತು, ಮೈ ಮೇಲೆ ಬಿಸಿ ಕಬ್ಬಿಣದ ಡಾಮ್ ಇಟ್ಟಿದ್ರು. ಆತ ಅಣ್ಣ ಬಿಟ್ಬಿಡಿ ಅಣ್ಣ ಅಂತ ಗೋಗರಿದ್ರು. ಇವರ ಮನಸ್ಸು ಕರಗಲಿಲ್ಲ. ಕೊನೆಗೆ ಆಘಾತ ಮತ್ತು ರಕ್ತಸ್ರಾವದಿಂದ ರೇಣುಕಾಸ್ವಾಮಿ ಪ್ರಾಣ ಬಿಟ್ರು. ಕೊಲೆ ಆದ್ಮೇಲೆ ಬಾಡಿ ಎಲ್ಲಿ ಬಿಸಾಕೋದು? ದರ್ಶನ್ ಅವರು ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರು. 4 ಜನ ಹುಡುಗರನ್ನ ರೆಡಿ ಮಾಡು, ನಾವೇ ಕೊಂದಿದ್ದು ಅಂತ ಒಪ್ಕೋಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಬೇಕು ಅಂತ ಪ್ಲಾನ್ ಆಯಿತು. ಅದೇ ರಾತ್ರಿ ಸ್ಕಾರ್ಪಿಯೋದಲ್ಲಿ ಬಾಡಿ ತುಂಬಿಕೊಂಡು ಹೋಗಿ ಸುಮನಹಳ್ಳಿ ಬ್ರಿಡ್ಜ್ ಕೆಳಗಿರೋ ರಾಜಕಾಲುವೆಗೆ ಎಸೆದರು. ಆದರೆ ವಿಧಿ ಆಟನೇ ಬೇರೆ ಇತ್ತು. ಬಾಡಿ ನಾಯಿಗಳ ಪಾಲಾಗ್ತಿತ್ತು. ಆದರೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಕಣ್ಣಿಗೆ ಬಿತ್ತು. ಪೊಲೀಸರು ತನಿಖೆ ಶುರು ಮಾಡಿದ್ರು. ಮೊದಲು 4 ಜನ ಸರೆಂಡರ್ ಆದರು. ದುಡ್ಡಿನ ವಿಷಯಕ್ಕೆ ಕೊಲೆ ಮಾಡಿದ್ವಿ ಅಂದರು. ಆದರೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಡೌಟ್ ಬಂತು. ಇವರು ಕಾಲ್ ರೆಕಾರ್ಡ್ ಚೆಕ್ ಮಾಡಿದಾಗ ಘಟನೆ ನಡೆದ ಟೈಮ್ನಲ್ಲಿ ಇವರು ಬೇರೆ ಕಡೆ ಇದ್ರು. ಮತ್ತೆ ಪಟ್ಟಣಗೆರೆ ಶೆಡ್ ಹತ್ರ ದರ್ಶನ್ ಫೋನ್ ಲೊಕೇಶನ್ ಇತ್ತು. ಜೂನ್ 11 ಬೆಳಗ್ಗೆ ಮೈಸೂರಿನಲ್ಲಿ ದರ್ಶನ್ ಜಿಮ್ ಮಾಡ್ತಿದ್ರು. ಪೊಲೀಸರು ಬಂದು, ಸರ್ ಬನ್ನಿ ಒಂದು ವಿಷಯ ಇದೆ ಅಂತ ಜೀಪ್ ಹತ್ತಿಸಿದ್ರು. ಇಡೀ ಕರ್ನಾಟಕವೇ ಬೆಚ್ಚಿ ಬಿತ್ತು. ದರ್ಶನ್ ಅರೆಸ್ಟ್ ಅನ್ನೋ ಬ್ರೇಕಿಂಗ್ ನ್ಯೂಸ್
ಎಲ್ಲ ಚಾನೆಲ್ಗಳಲ್ಲೂ ಬಂತು. ಸೆಪ್ಟೆಂಬರ್ 2024ರಲ್ಲಿ ಪೊಲೀಸರು ಬರೋಬ್ಬರಿ 3,991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಇದರಲ್ಲಿರೋ ಸಾಕ್ಷ್ಯಗಳನ್ನು ನೋಡಿದ್ರೆ ಎಂಥವರಿಗೂ ನಡುಕ ಹುಟ್ಟುತ್ತೆ. ದರ್ಶನ್ ಅಲ್ಲಿರ್ಲಿಲ್ಲ ಅಂತ ವಾದ ಮಾಡ್ತಿದ್ರು. ಆದ್ರೆ ಆರೋಪಿ ಪುನೀತ್ ಫೋನ್ನಿಂದ ರಿಕವರಿ ಮಾಡಿದ ಫೋಟೋದಲ್ಲಿ ರೇಣುಕಾಸ್ವಾಮಿ ನೆಲದ ಮೇಲೆ ಬಿದ್ದಿದ್ದಾರೆ. ದರ್ಶನ್ ಬ್ಲೂ ಜೀನ್ಸ್ ಹಾಕೊಂಡು ಅವರ ಮುಂದೆ ನಿಂತಿದ್ದಾರೆ. ಇದು ಅತ್ಯಂತ ಬಲವಾದ ಸಾಕ್ಷ್ಯ ಆಯಿತು. ದರ್ಶನ್ ಮತ್ತು ಪವಿತ್ರ ಅವತ್ತು ಹಾಕೊಂಡಿದ್ದ ಬಟ್ಟೆ ಮತ್ತು ಚಪ್ಪಲಿ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇತ್ತು ಅಂತ DNA ರಿಪೋರ್ಟ್ ಬಂತು. ಬಾಡಿ ಶಿಫ್ಟ್ ಮಾಡೋಕೆ ಸ್ಕಾರ್ಪಿಯೋ ಬಂದಿದ್ದು ಎಲ್ಲ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು. ಕೇಸ್ ಇಲ್ಲಿಗೆ ನಿಲ್ಲಲ್ಲ. ಡಿಸೆಂಬರ್ 2024ರಲ್ಲಿ ಹೈಕೋರ್ಟ್ ದರ್ಶನ್ಗೆ ಜಾಮೀನು ನೀಡಿತು. ಅಭಿಮಾನಿಗಳು ಪಟಾಕಿ ಸಿಡಿಸಿದ್ರು. ಆದ್ರೆ ಆಗಸ್ಟ್ 2025ರಲ್ಲಿ ಸೀನ್ ರಿವರ್ಸ್ ಆಯಿತು. ಸುಪ್ರೀಂ ಕೋರ್ಟ್ ಜಸ್ಟಿಸ್ JB ಪರ್ದಿವಾಲಾ ಮತ್ತು ಜಸ್ಟಿಸ್ ಮಹದೇವನ್ ಅವರು ಹೈಕೋರ್ಟ್ ಆದೇಶವನ್ನು ವಿಕೃತ ಅಂತ ಕರೆದ್ರು. ನೀವು ಬೇಲ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ನಿರ್ದೋಷಿ ಅಂತ ತೀರ್ಪು ಕೊಟ್ಟ ಹಾಗಿದೆ ಅಂತ ಹೈಕೋರ್ಟ್ಗೆ ಕ್ಲಾಸ್ ತಗೊಂಡ್ರು. ಜಸ್ಟಿಸ್ ಮಹದೇವನ್ ಒಂದು ಮಾತು ಹೇಳಿದ್ರು, ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ ಕಾನೂನಿಗಿಂತ ದೊಡ್ಡವನಲ್ಲ. ದರ್ಶನ್ ಅವರ ಬೆನ್ನು ನೋವಿನ ಸರ್ಜರಿ ನೆಪವನ್ನು ಕೋರ್ಟ್ ತಳ್ಳಿ ಹಾಕ್ತು. ತಕ್ಷಣ ಸರೆಂಡರ್ ಆಗೋಕೆ ಹೇಳ್ತು. ದರ್ಶನ್ ಮತ್ತೆ ಜೈಲು ಸೇರಬೇಕಾಯಿತು. ಈಗ ನಾವು 2026ರ ಜನವರಿಯಲ್ಲಿ ಇದ್ದೇವೆ. ಕೇಸ್ ಏನಾಗಿದೆ? ನವೆಂಬರ್ 2025ರಲ್ಲಿ ಕೋರ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನರ ಮೇಲೂ ಕೊಲೆ, ಕಿಡ್ನ್ಯಾಪ್ ಚಾರ್ಜ್ ಫಿಕ್ಸ್ ಮಾಡಿದೆ. ಅವರು ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ಗೊಂದಲ ಮಾಡಿಕೊಂಡ್ರು. ಮೊದಲು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಮ್ಯಾಚ್ ಆಗ್ತಿಲ್ಲ ಅಂತ ಸರ್ಕಾರಿ ವಕೀಲರೇ ಟೆನ್ಷನ್ ಆದರು. ಮನೆ ಊಟ ಬೇಕು. ಮೊನ್ನೆ ಜನವರಿ 20, 2026ರಂದು ಹೈಕೋರ್ಟ್ ದರ್ಶನ್ ಅವರಿಗೆ ಶಾಕ್ ಕೊಟ್ಟಿದೆ. ಜೈಲಲ್ಲಿ ಮನೆ ಊಟ ಬೇಕು ಅಂತ ದರ್ಶನ್ ಕೇಳಿದರು. ಆದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬೇಡ ಅಂದಮೇಲೆ ನಿಮ್ಗೆ ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಕೇಳಿ ಮನೆ ಊಟದ ಆರ್ಡರ್ಗೆ ತಡೆ ನೀಡಿದೆ. ಜೈಲಿನಲ್ಲಿ ಎಲ್ಲರಂತೆ ರಾಗಿ ಮುದ್ದೆನೇ ಗತಿಯಾಯಿತು. ಸ್ನೇಹಿತರೆ, ಈ ಕೇಸ್ ನಮಗೆ ಏನು ಹೇಳುತ್ತೆ ಗೊತ್ತಾ? ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೆ. ಅಶ್ಲೀಲ ಮೆಸೇಜ್ ಕಳಿಸಬಾರ್ದಾಗಿತ್ತು. ಅದಕ್ಕೆ ಕಾನೂನಿದೆ. ಪೊಲೀಸರಿಗೆ ದೂರು ಕೊಡಬಹುದಿತ್ತು. ಆದರೆ ನಾನೇ ಬಾಸ್, ನಾನೇ ಕೋರ್ಟ್ ಅಂತ ತೀರ್ಪು ಕೊಡೋಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಅವರೇ ಸಾಕ್ಷಿ. ಒಬ್ಬ ಸ್ಟಾರ್ ನಟ, ಕೋಟ್ಯಾಂತರ ಅಭಿಮಾನಿಗಳಿರೋ ವ್ಯಕ್ತಿ ಇವತ್ತು ಒಂದು ಪ್ಲೇಟ್ ಮನೆ ಊಟಕ್ಕೂ ಕೋರ್ಟ್ ಹತ್ತಿ ಇಳಿಯೋ ಪರಿಸ್ಥಿತಿ ಬಂದಿದೆ. ಇನ್ನು ರೇಣುಕಾಸ್ವಾಮಿ ಹೆಂಡತಿ ಸಹನಾ ಮಗು ಎತ್ತಿಕೊಂಡು ನ್ಯಾಯಕ್ಕಾಗಿ ಕಾಯ್ತಿದ್ದಾರೆ. 2026ರ ಈ ವರ್ಷ ಅಂತಿಮ ತೀರ್ಪು ಬರೋ ಸಾಧ್ಯತೆ ಇದೆ. ಸಾಕ್ಷ್ಯಗಳೆಲ್ಲ ದರ್ಶನ್ ವಿರುದ್ಧವಾಗೇ ಇದೆ. ಮುಂದೇನಾಗುತ್ತೆ? ಕಾನೂನು ತನ್ನ ಕೆಲಸ ಮಾಡುತ್ತೆ. ಅಲ್ಲಿವರೆಗೂ ಅಭಿಮಾನ ಇರಲಿ, ಆದರೆ ಅಂಧಾಭಿಮಾನ ಬೇಡ. ಇದು ದರ್ಶನ್ ಕೇಸ್ನ ಕಂಪ್ಲೀಟ್ ರಿಪೋರ್ಟ್. ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸುರಕ್ಷಿತವಾಗಿರಿ.